ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬ್ಲಾಗ್ ಮಾಡ್ತಿರೋದು ನಾನು. ಸೊ ಏನು ಸ್ಪೆಷಲ್ ಇವತ್ತು ಅಂದರೆ ನಮ್ಮ ಸೊಸೈಟಿಲಿ ದಾಂಡ್ಯ ಇದೆ. ಸೊ ಅದು ಸ್ಪೆಷಲ್ಲು. ಹಾಗೆ ಆದರೆ ಜಿಯನ್ ಸ್ಕೂಲ್ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಪ್ಲ್ಯಾನ್ಸ್ ಅದು ಸದ್ಯಕ್ಕೆ. ಇವಾಗ ನೋಡೋಣ ಹೆಂಗಾಗುತ್ತೆ ಇವತ್ತಿನ ದಿನ. ಸೊ ಪೂರ್ತಿ ದಿನ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೆಳಗ್ಗೆನೇ ಎದ್ದು ಸ್ವಲ್ಪ ನಾವು ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಜೋಡಿಸ್ಕೊತಾ ಇದೆ. ಸೊ ನೈಟ್ ಮೂವಿಗೆ ಹೋಗ್ಬಿಟ್ಟಿದ್ವಿ, ಲೇಟ್ ಆಯಿತು ನಾವು ವಾಪಸ್ ಬರೋದು, ಅಂದರೆ ನೈಟ್ ಶೋಗೆ ಹೋಗ್ಬಿಟ್ಟಿದ್ವಿ. ಅದರಿಂದ ಫ್ರೆಂಡ್ಸ್, ಏನಂದರೆ ನೈಟ್ ಮೂವಿಗೆ ಹೋಗಿದ್ರಿಂದ ನನಗೆ ರಾತ್ರಿ ಕೆಲಸಗಳಾಗಲ್ಲ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಎದ್ದ ಕೆಲಸಗಳು ಮಾಡಬೇಕು. ಸೊ ನಾನು ಅದಕ್ಕೆ ಪಾತ್ರೆಗಳೆಲ್ಲ ತಂದು ಜೋಡಿಸಿ ಇಟ್ಕೊತಾ ಇದ್ದೀನಿ. ಏಕೆಂದರೆ ಪಾತ್ರೆಗಳು ಆವಾಗಲೇ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡ್ರೈ ಆಗಿಲ್ಲ ಅಂದರೆ ಅದೆಲ್ಲ ತುಕ್ಕಿಡ್ದು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಆಗೋವರೆಗೆ ಇಟ್ಟಿರ್ತೀನಿ. ಸೊ ರಾತ್ರಿ ತೊಳೆದಿದ್ದು ಒಂದೊಂದ್ಸರಿ ರಾತ್ರಿನೇ ಇಟ್ಬಿಡ್ತಾ ಇದೆ, ಮೂವಿಗೆ ಓದಿದ್ರಿಂದ ಹಾಗಿರಲಿಲ್ಲ. ಸೊ ಜಿಯನ್ ಆಟ ಆಡ್ತಿದ್ದಾನೆ. ಬೆಳಗ್ಗೆ ಎದ್ದು ಅವನಿಗೆ ಇನ್ನೇನು ಕೆಲಸ, ಆಟ ಆಡೋದೇ ಕೆಲಸ ಅವನಿಗೆ. ಸೊ ದಾಂಡ್ಯಾಗೆ ರೆಡಿ ಆಗಬೇಕು. 6:30ಗೆ ಇರೋದು. ಸೊ ಅಷ್ಟರಲ್ಲಿ ಈಗ ರೆಡಿ ಮಾಡ್ತೀನಿ. ಸ್ಕೂಲಿಗೆ ಹೋಗೋಣ ಅಂದ್ಕೊಂಡ್ವಿ. ಸ್ಕೂಲಿಗೆ ಕಾಲ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಸೊ ನವೆಂಬರ್ ಆದಮೇಲೆ ಬನ್ನಿ, ಇವಾಗ ಬೇಡ ಅಂತ. ಅದರಿಂದ ಹೋಗಿಲ್ಲ. ಇವಾಗ ಟೀ ಮಾಡ್ತಾ ಇದ್ದೀನಿ. ಸೊ ಚಂದು ಜೀವನ ಕರಿತೀನಿ ಟೀ ಮಾಡಿಬಿಟ್ಟು. 1 ನಿಮಿಷ ಬಂದೆ. ಸೊ ಸ್ವಲ್ಪ ಇವತ್ತು ಬೆಡ್ಶೀಟ್ ಎಲ್ಲ ಅರೇಂಜ್ ಮಾಡಿಲ್ಲ ಅವ್ರಿಗೆ. ಅದಕ್ಕೆ ನಾನು ಎಷ್ಟು ಡ್ರೆಸ್ ಇಟ್ಕೊಂಡಿದ್ದೀನಿ ಅಂದರೆ ಯಾವ್ದು ಹಾಕೊಂಡು ಹೋಗೋದು ಅಂತ ಸ್ಟಿಲ್ ಥಿಂಕ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಇದನ್ನು ಹಾಕ್ಕೊಳ್ಳ, ಇದು ತುಂಬ ಹಳೆಯದು. ಸೊ ಅದಕ್ಕೆ ಇದು ನಾನು ಅವಾಗ ತೊಗೊಂಡಿದ್ದು ಆಯಿತಾ. ಇದು ಏನಕ್ಕೆ ಈ ಕಾಂಬಿನೇಷನ್ ತೊಗೊಂಡಿದ್ದೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಹಾಕ್ಕೊಳ್ಳ. ಇವಾಗ ಇನ್ನೊಂದು ಇದೆ ಅಂದರೆ ಇದು ಗೋಲ್ಡ್ ಇದೆ, ಅದು ಹಾಕ್ಕೊಂಡ್ರೆ ಇದು ಹಾಕ್ಕೊಳ್ಳ, ಅಥವಾ ಇದೊಂದು ಶಾರಾರ ಶರ್ಟ್ ಇದೆ ಅದನ್ನು ಹಾಕ್ಕೊಳ್ಳ, ಅಥವಾ ಇಲ್ಲ ಇಲ್ಲೊಂದು ಪಲಾಜೋ ಮತ್ತೆ ಸೊ ಇದು ಆಲ್ಮೋಸ್ಟ್ ಸ್ಕರ್ಟ್ ಥರನೇ. ಇದ್ರ ಜೊತೆ ಒಂದು ಈ ಥರ ಟಾಪ್ ಅದನ್ನು ಹಾಕ್ಕೊಳ್ಳ, ಇಲ್ಲ ಈ ಬ್ಲ್ಯಾಕ್ ಹಾಕ್ಕೊಳ್ಳ. ಸೊ ಬ್ಲ್ಯಾಕ್ ಬಂದು ಈ ರೀತಿಯಾಗಿ ಬರುತ್ತೆ. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ. ಫ್ರೆಂಡ್ಸ್, ರೆಡಿಯಾಗಾಯಿತು. ಸೊ ಇದು ನನ್ನ ಔಟ್ಫಿಟ್, ಲೆಹೆಂಗಾ ಮತ್ತು ಗೋಲ್ಡ್ ಕಲರ್ದು ಇದು ಟಾಪು. ಸೊ ಇದು ಹಾಕ್ಕೊಂಡಿದ್ದೀನಿ. ಇವಾಗ ಜೀವು ನಾನು ಇಬ್ಬರು ಹೋಗ್ತೀವಿ. ಚಂದು ಆಮೇಲೆ ಬರ್ತಾರೆ ಜ್ಯುವೆಲ್ರಿ ಅದು ಇದು ಅಂದ್ಬಿಟ್ಟು ಫೈನಲ್ಲಿ ಇದೆ ಹಾಕ್ಕೊಂಡೆ. ಚೋಕರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ. ಸೊ ಇವಾಗ ಹೊರಡ್ತೀವಿ. ಜೀವು ಹೋಗೋಣ, ಪಾಪ ಬರುತ್ತೆ. ಹಾಯ್ ಮಾಡಿ ಎಲ್ಲರೂ. ಭಾರ್ಗವಿ ಹಾಯ್ ಮಾಡಿ. ಭಾರ್ಗವಿ ಹಾಯ್ ಮಾಡಿ. ಹಾಯ್ ಚಿತ್ರ, ಹಾಯ್ ಮಮತಾ. ಸೊ ದಾಂಡ್ಯಾ ನೈಟು ಈ ಸರಿ ನಮ್ಮ ಸೊಸೈಟಿಲಿ ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರು ದಸರಾ ಹಾಲಿಡೇಸಲ್ಲಿ, ಯಾರೂ ಇರಲಿಲ್ಲ. ಅದಕ್ಕೆ ಎಲ್ಲರೂ ಇರೋ ಟೈಮಲ್ಲಿ ಮಾಡಬೇಕಲ್ಲ. ಅದಕ್ಕೆ ದಾಂಡ್ಯಾ ನೈಟ್ ಅಂದರೆ ಎಲ್ಲ ಥರ ಡ್ಯಾನ್ಸು ಇರುತ್ತೆ, ಒಂದೇ ಥರ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಕಡೆ ಸೇರಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡೋದು, ಜೊತೆಗೆ ಮಾತಾಡೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊಸೈಟಿಲಿದ್ದರೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಸೇರೋದು, ಈ ಥರ ಸೆಲೆಬ್ರೇಷನ್ಸ್ ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೊಸೈಟಿಲಂತೂ ಗಣೇಶ ಫೆಸ್ಟಿವಲ್ ಆಗಿರ್ಬೋದು, ದಾಂಡ್ಯಾ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನನಗೆ ಸಾಂಗ್ ಹಾಕೋದಕ್ಕೆ ಆಗಿಲ್ಲ, ಯಾಕೆಂದರೆ ಅಲ್ಲಿ ಹಾಕಿರೋ ಸಾಂಗ್ಸೇ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಸೊ ಅದಕ್ಕೆ ಹಾಕಿಲ್ಲ, ತೆಗ್ದಿದ್ದೀನಿ. ಲಾಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಸೇಮ್ ಸಾಂಗ್ಸ್ ಬಿಟ್ಟಾಗ ಕಾಪಿರೈಟ್ಸ್ ಬರುತ್ತೆ ಅದರಿಂದ. ಸೊ ಕಿಡ್ಸು ಕೂಡ ತುಂಬ ಎಂಜಾಯ್ ಮಾಡಿದ್ರು, ಜಿಯನ್ನು ಎಲ್ಲರೂ. ಸೊ
ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆಲ್ಮೋಸ್ಟ್ ಅವ್ರಿಗೆ ಯಾವ ರೀತಿ ಬೇಕು, ಏನು ಕಂಫರ್ಟಬಲ್ ಆಗಿ ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ಸೊ ಇದೇ ಥರ ಡ್ರೆಸ್ ಮಾಡ್ಕೊಂಬರ್ಬೇಕು ಆ ಥರದೇ ಅಂತ ಏನಿಲ್ಲ. 6:30ಗೆ ಸ್ಟಾರ್ಟ್ ಆಯಿತು. ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಮಧ್ಯ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ವಿ, ಏನಾದರೂ ಜ್ಯೂಸು ಆ ಥರ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತು ಊಟ ಕೂಡ ಆಯಿತು. ಎಲ್ಲ ಫುಲ್ ಮಗದ ಮೇಲೆ ಫೋಟೋಸು, ಊಟ, ರೀಲ್ಸ್ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ನಂದು ನೋಡಿದ್ರೆ ನಿಮಗೆ ಸಿಕ್ಕಿರುತ್ತೆ ವೀಡಿಯೋ, ರೀಲ್ಸ್ ಹಾಕಿದ್ದು. ಯಾಕೆಂದರೆ ಸ್ವಲ್ಪ ಯೂಟ್ಯೂಬಲ್ಲಿರೋರು ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರು ಎಷ್ಟೊಂದು ಸರಿ ಹೇಳ್ತಿರ್ತಾರೆ. ಸೊ ಯಾರ್ಯಾರಿದ್ದೀರಾ ಹೋಗಿ ನೋಡಿ. ಸೊ ಯಾರೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೂ ಕೂಡ ಪ್ರೈಸಸ್ ಅಂತ ಅದು ಇದು ಏನೇನೋ ತಂದಿದ್ರು, ಪರ್ಫ್ಯೂಮ್ ಆಗಿರ್ಬೋದು, ಇಯರಿಂಗ್ಸು ಈ ಥರದ್ದೆಲ್ಲ. ಸೊ ನನಗೂ ಕೂಡ ಬಂತು, ತುಂಬ ಖುಷಿ ಆಯಿತು. ನಾನೇನು ಅಂದ್ಕೊಂಡಿರಲಿಲ್ಲ, ನನಗೆ ಡ್ಯಾನ್ಸ್ ಅಂದರೆ ಇಷ್ಟ. ಸೊ ಅದರಿಂದ ನಿಮ್ಗೆ ಗೊತ್ತಿರುತ್ತೆ, ಜುಂಬಾಗೆ ಹೋಗ್ತೇನೆ ನಾನು, ಈ ಥರದ್ದೆಲ್ಲ. ನಂಗೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಅಂದರೆ ಇಷ್ಟ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬಟ್ಟೆ ಎಲ್ಲ ಇದೆ ಎತ್ಕೊಂಡು ಹೋಗಿಡ್ಬೇಕು. ನಾನು ದಾಂಡಿಯಾಗಿ ಅದು ಇದು ಅಂತೆಲ್ಲ ತಂದಿಲ್ಲ, ಹಾಕಿದ್ನ ಅದೆಲ್ಲ ಮೇಲೆ ತೊಗೊಂಡೋಗಿಡ್ಬೇಕು. ಸೊ ಇವತ್ತು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ವಿ. ಯಾರ ಮನೆ ಗೃಹ ಪ್ರವೇಶ ಅಂದರೆ ವೀಕ್ಷಿತಾ ಅದು. ಸೊ ವೀಕ್ಷಿತಾ ಇನ್ವೈಟ್ ಮಾಡಿದ್ರು. ವೀಕ್ಷಿತಾ ನಂಗೆ ಒಳ್ಳೆ ಫ್ರೆಂಡು, ನಿಮಗೆ ಗೊತ್ತು. ಸೊ ಆಲ್ರೆಡಿ 2 ಸರಿ ಕಾಲ್ ಮಾಡಿದ್ರು. ಸೊ ಇವಾಗ ರೆಡಿಯಾಗಿ ಹೋಗಬೇಕು. ಸೊ ಗಿಫ್ಟ್ಸ್ ಕೂಡ ತರಿಸಿದಾಯಿತು. ಜಿಯನ್ ಫಸ್ಟ್ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿ ಆಗಬೇಕು. ಸೊ ಏನು ಹಾಕೊಳ್ಳೋದು ಅಂತ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ಮೇ ಬಿ ಸ್ಯಾರಿನೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೃಹ ಪ್ರವೇಶ ಅಲ್ವಾ, ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹೋಗಿ ಸ್ಯಾರಿ ಇದೆಲ್ಲ ಇಟ್ಬಿಟ್ಟು ಸ್ಯಾರಿ ತೊಗೊಂಡು ಬರ್ತೀನಿ ಕೆಳಗಡೆ. ಸೊ ಇವಾಗ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಜಿಯನ್ಗೂ ರೆಡಿ ಮಾಡಿಸ್ಬೇಕು. ಅವ್ನು ಆ ಬಟ್ಟೆ ಹಾಕ್ಕೊಳ್ಳಲ್ಲ, ಈ ಬಟ್ಟೆ ಹಾಕ್ಕೊಳ್ಳಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ. ರೆಡಿ ಆಗ್ತಿದ್ದೀನಿ. ಅಂದರೆ ಬೇಗನೆ ಹೊರಡೋದ, ಹೋಗಿ ಬರೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ಬೇಗನೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಬೇಗನೆ ರೆಡಿ ಆಗ್ತಿದ್ದೀನಿ ನಾನು ಕೂಡ. ಮತ್ತು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಫಸ್ಟು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ. ಆಮೇಲೆ ಎಲ್ಲ ಸ್ಯಾರಿನೇ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಯಾರಿ ಹಾಕೋತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಾಯಿತು, ಹೊರಡ್ಬೇಕು. ಇವಾಗ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೀನಿ, ಜಾಸ್ತಿ ಏನು ಮೇಕಪ್ ಮಾಡಿಲ್ಲ. ಜಸ್ಟ್ ಒಂದು ಕುಷನ್ ಫೌಂಡೇಶನ್ ಹಾಕಿ ಮೇಲ್ಗಡೆ ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ, ಐ ಶ್ಯಾಡೋ ಹಚ್ಚಿ ಮಾಡಿದ್ದೀನಿ. ಸೊ ಲಿಪ್ಸ್ಟಿಕ್ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಸಿಂಪಲ್ಲಾಗಿ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಬ್ಯಾಂಗಲ್ಸ್, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಿಲ್ಲ. ಇಯರಿಂಗ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದಕ್ಕೆ ಬೇರೆ ಇಯರಿಂಗ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಜಸ್ಟ್ ಓಲೆ ಥರ ಬರೋದು. ನೋಡೋಣ ಯಾವಾಗ ಆಗುತ್ತೆ ಆವಾಗ ತೊಗೊಳ್ಳೋದು. ಸೊ ಮೇ ಬಿ ನೆಕ್ಸ್ಟ್ ಅಕ್ಷಯ ತೃತೀಯ ಅಥವಾ ಯಾವಾಗ ಏನಾದರೂ ಸ್ಪೆಷಲ್ ಇದ್ದಾಗ ಆವಾಗ ತೊಗೊಂಡ್ರಾಯ್ತು. ಇವಾಗ ರೆಡಿ ಆಗಿದ್ದೀವಿ, ಹೊರಡಬೇಕು. ಬಾಯ್ ಬಾಯ್. ಸೊ ಗಿಫ್ಟ್ ಕೂಡ ತರಿಸಿದೆ, ಚೆಂದ ಪ್ಯಾಕ್ ಮಾಡ್ತಿದ್ದಾರೆ, ನೋಡ್ಬೋದು. ತುಂಬ ಮನೆಯೆಲ್ಲ ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಿಲ್ಲ ನಾನು. ಯಾಕೆಂದರೆ ಇದು ಅವ್ರದ್ದಲ್ವ ಗೃಹ ಪ್ರವೇಶ, ಅವರು ಹಾಕಿದಾಗ ಮನೆಯದೆಲ್ಲ ನೀವು ನೋಡ್ಬೋದು. ನಾನು ಸಿಂಪಲ್ಲಾಗಿ ನಾನು ಅಲ್ಲಿ ಹೋಗಿದ್ದು, ಅವ್ರ ಜೊತೆ ಮಾತಾಡಿದ್ದು ಅಷ್ಟೇ ಹಾಕಿದ್ದೀನಿ. ನಾನು ವೀಕ್ಷಿತಾ ತುಂಬ ಒಳ್ಳೆ ಫ್ರೆಂಡ್ಸು. ನೀವು ನೋಡಿರ್ತೀರ ನಮ್ಮದು ಕೊಲಾಬ್ರೇಷನ್ ವೀಡಿಯೋಸು ಅದೆಲ್ಲ. ಸೊ ಅವಾಗಿಂದನೂ ಫ್ರೆಂಡ್ಶಿಪ್ ಹಾಗೆ ಮೇಂಟೈನ್ ಮಾಡ್ತಿದ್ದೀವಿ. ಮಾತಾಡೋದು, ಅವಾಗವಾಗ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಮಾಡೋದು, ಈ ಥರದ್ದೆಲ್ಲ. ಸೊ ಅಲ್ಲಿ ಅದು ಮುಗಿಸಿ ಆಮೇಲೆ ಊಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದಿನ ಬ್ಲಾಗ ಸಿಗ್ತೀನಿ. ಬರ್ತ್ಡೇ ಬ್ಲಾಗ್ಗೆ ವೆಯ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.